ಇನ್ನು ಸಿಎಂ ಮತ್ತು ಡಿಸಿಎಂ ನಡುವಿನ ಅಂತರ್ಯುದ್ಧ ಇದು ಬಹಿರಂಗವಾಗಿ ಕಾಣಿಸ್ಕೊಳ್ಳದೇ ಇದ್ರೂ ಕೂಡ ಒಳಗೊಳಗಂತೂ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅದೀಗ ಸದ್ಯಕ್ಕೆ ತಾರಕಕ್ಕೇರಿದೆ. ಸಿಎಂ ಡಿಸಿಎಂ ನಡುವಿನ ಅಂತರ್ಯುದ್ಧ, ಆಂತರಿಕ ಯುದ್ಧ ಈಗ ತಾರಕಕ್ಕೇರಿದೆ. ಕುರ್ಚಿ ಕಾಳಗ. ಇದರಲ್ಲಿ ಸತೀಶ್ ಜಾರಕಿಹೊಳಿ ಮಂಕಾಗ್ಬಿಟ್ಟಿದ್ದಾರೆ, ಪರಮೇಶ್ವರ್ ಸ್ವಲ್ಪ ಮಂಕಾಗಿದ್ದಾರೆ. ಇವರಿಬ್ರು ಸಿಎಂ ರೇಸಲ್ಲಿ ಇದ್ದಂಥ ಪ್ರಮುಖ ನಾಯಕರು. ಈಗ ಅವರೇ ಏನಾದರೂ ಹೊರಗಡೆ ಹೋಗ್ಬಿಟ್ರಾ, ಹಿಂಸರಿದ್ಬಿಟ್ರಾ? ಡಿಕೆಶಿ ತಂತ್ರಕ್ಕೆ ದಲಿತ ಸಚಿವರ ಪ್ಲಾನ್ ಉಲ್ಟಾ ಆಗೋದಂಗೆ ಕಾಣ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು, ದಲಿತ ಸಚಿವರುಗಳ ಒತ್ತಾಯ ಆಗಿತ್ತಿದ್ದು. ದಲಿತ ಸಚಿವರ ಅಸ್ತ್ರವನ್ನೇ ಬಳಕೆ ಮಾಡ್ಕೊಂಡು ಅದನ್ನು ಬ್ರಹ್ಮಾಸ್ತ್ರ ಮಾಡಿಕೊಂಡ್ರು ಡಿಕೆಶಿ. ಸಿಎಂ ಕುರ್ಚಿಗಾಗಿ ಹೈಕಮಾಂಡ್ ಮೇಲೆ ಡಿಕೆ ಶಿವಕುಮಾರ್ ತೀವ್ರ ಒತ್ತಡವನ್ನು ಹೇರೋದಕ್ಕೆ ಆರಂಭ ಮಾಡಿದ್ರು. ಸಿಎಂ ಬದಲಾವಣೆ ಬಗ್ಗೆ ಅತಿ ಶೀಘ್ರದಲ್ಲಿ ತೀರ್ಮಾನವನ್ನು ಕೈಗೊಳ್ಳಿ. ಏನು ಕೆಪಿಸಿಸಿನ ಚೇಂಜ್ ಮಾಡಿ, ಸಿಎಂ ಏನೋ ಹೇಳಿದಿರಲ್ಲ, ನನಗೆ ಒಂದು ಮಾತು ಕೊಟ್ಟಿದ್ರಲ್ಲ ಅದನ್ನು ಮಾಡಿ ಅಂತ, ವಚನ ಕೊಟ್ಟಂತೆ ನಡೆದುಕೊಳ್ಳಿ ಅಂತ. ಅಧ್ಯಕ್ಷ ಸ್ಥಾನ ಬೇರೆಯೊಬ್ಬರನ್ನ ಯಾರು ಬೇಕಾದ್ರೆ ನೇಮಿಸ್ಕೊಳ್ಳಿ, ನಾನು ಸಿಎಂ ಮಾಡ್ತೀನಿ ಅಂದ್ರಲ್ಲ ಸಿಎಂ ಮಾಡಿ, ನನಗೆ ಅಧ್ಯಕ್ಷ ಬೇಡ ಅನ್ನೋ ರೀತಿಯಲ್ಲಿ ಈಗ ಡಿ ಕೆ ಶಿವಕುಮಾರ್ ಅಂದೇನು ಪ್ಲ್ಯಾನ್ ಮಾಡಿದ್ರಲ್ಲ, ಅದು ಸಿದ್ದರಾಮಯ್ಯ ಬಣದ ಆಪ್ತ ಶಾಸಕರನ್ನ ಸ್ವಲ್ಪ ಮಂಕಾಗಿಸ್ಬಿಟ್ಟಿದೆ. ಏನೋ ಮಾಡೋಣ ಅಂತ ಹೊರಟಿದ್ರು, ಆದರೂ ಸ್ವಲ್ಪ ಅದು ಉಲ್ಟಾ ಆದಂಗಿದೆ. ಪ್ರತಿತಂತ್ರ ಆಗಿ ಅದು ವಾಪಸ್ ಆಗಿರೋ ಕಾರಣಕ್ಕೆ ಈಗ ಇವರೆಲ್ಲ ಸೈಲೆಂಟ್ ಆದಂಗೆ ಸಮಾಜಕ್ಕಂತೂ ವಾಸ ಆಗ್ತದೆ. ದೀಪ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ. ದೀಪ, ಅಂತರ್ಯುದ್ಧ ಬಹಿರಂಗವಾಗಿ ಕಾಣೋದಿಲ್ಲ, ಒಳಗಡೆಯಿಂದನೇ ನಡೀತಿರುವಂಥ ಅಂತರ್ಯುದ್ಧದ ಈ ಕ್ಷಣದ ಅಪ್ಡೇಟ್ ಏನಾಗಿದೆ ಎರಡು ತಂಡಗಳಲ್ಲಿ, ಎರಡು ಬಣಗಳಲ್ಲಿ? ಪ್ರಣತ್, ಸಿಎಂ ಡಿಸಿಎಂ ನಡುವಿನ ಯುದ್ಧ ಇದೀಗ ಅಂತರ್ಯುದ್ಧ ಆಗಿರುವಂತಹದ್ದು. ಯಾವಾಗ ಒಂದ್ ರೀತಿಯಾಗಿ ಹೊಸ ಅಸ್ತ್ರವನ್ನ ಡಿ ಕೆ ಶಿವಕುಮಾರ್ ಪ್ರಯೋಗ ಮಾಡಿದ್ರು, ಯಾವಾಗ ಅವರು ಹಿಂದುತ್ವ, ಸಾಫ್ಟ್ ಹಿಂದುತ್ವ ಅನ್ನುವಂತಹದ್ದನ್ನ ಪ್ರಯೋಗ ಮಾಡಿದ್ರು, ಜೊತೆಗೆ ಹೈಕಮಾಂಡ್ ಮಟ್ಟಿನಲ್ಲಿ ಹೈಕಮಾಂಡ್ ನಾಯಕರುಗಳಿಗೆ ಹೋಗಿ ನನ್ನ ಕೊಟ್ಟ ಮಾತಿನಂತೆ ನಡ್ಕೊಳ್ಳಿ, ನನಗೆ ಡಿಸಿಎಂ ಸ್ಥಾನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬೇಡ, ಬೇರೆಯವ್ರಿಗೆ ವಹಿಸಿ ಅನ್ನುವಂತಹದ್ದನ್ನ ಹೇಳಿದ್ರು. ಕಂಪ್ಲೀಟ್ ಆಗಿ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಸಿಎಂ ರೇಸ್ ಇಂದ ಹಿಂದೆ ಸರಿದ್ರು ಅನ್ನುವಂತ ಮಾಹಿತಿ ಇದೆ. ಪ್ರಮುಖವಾಗಿ ಡಿಕೆಶಿ ತಂತ್ರಕ್ಕೆ ದಲಿತ ಸಚಿವರುಗಳೇನಿದ್ರು, ರಾಜಣ್ಣ ಸೇರಿದಂತೆ 3-4 ಜನ, 5-6 ಜನ ಸಚಿವರುಗಳು, ಅವರೆಲ್ಲರ ಪ್ಲಾನ್ ಇದೀಗ ಉಲ್ಟಾ ಆಗಿರುವುದು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬದಲಾವಣೆ ಮಾಡಬೇಕು, ಡಿಕೆಶಿಯಿಂದ ಅದು ಇರುವಂತಹ ಆ ಒಂದು ಅಧಿಕಾರವನ್ನ ಕಿತ್ಕೋಬೇಕು ಅನ್ನುವಂತಹ ಅಸ್ತ್ರವನ್ನ ಒಂದು ಪ್ರಯೋಗ ಮಾಡಿದ್ರು. ಅದಕ್ಕೆ ಬ್ರಹ್ಮಾಸ್ತ್ರವನ್ನೇ ಡಿಕೆಶಿ ಪ್ರಯೋಗ ಮಾಡಿದಂತಿದೆ. ಸಿಎಂ ಬದಲಾವಣೆ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲೇಬೇಕು. ಕೊಟ್ಟ ಮಾತು ಏನಿದೆ, 2.5 ವರ್ಷ ಅನ್ನುವಂತಹ ಒಂದು ಅಧಿಕಾರ ಹಂಚಿಕೆ ಸೂತ್ರ ಏನಿದೆ, ಅದನ್ನ ಇಲ್ಲಿ ಅಪ್ಲೈ ಮಾಡಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ಮುಂದೆ ಒತ್ತಡವನ್ನ ಹೇರಿದ್ದಾರೆ. ಇದರ ಜೊತೆಗೆ ಪ್ರಮುಖವಾಗಿ ಇದ್ದಂತಹದ್ದು ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಹೋಗ್ಬಿಡುತ್ತೆ ಅಂತ. ಆದ್ರೆ ಹೋದ್ರೂ ಪರವಾಗಿಲ್ಲ, ಸಿಎಂ ಸ್ಥಾನ ಸಿಗಲಿ ಅನ್ನುವಂತಹ ಮನಸ್ಥಿತಿಗೆ ಡಿಕೆಶಿ ಬಂದಂಗಿದೆ. ಹಾಗಾಗಿನೇ ಇವರು ಮಾಡಿದಂತಹ ಎಲ್ಲಾ ತಂತ್ರಗಳಿಗೆ ಈಗ ಪ್ರತಿತಂತ್ರವನ್ನ ಒಡ್ಡಿದ್ದಾರೆ ಡಿಕೆಶಿ. ಪ್ರಣತ್, ಓಕೆ, ಥ್ಯಾಂಕ್ ಯು ದೀಪಾ ಮಾಹಿತಿಗೆ.